ಎಲ್ಲರಿಗೂ ನಮಸ್ಕಾರ. ನಿರಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ಕರೆಂಟ್ ಅಫೇರ್ಸನ್ನು ತೊಗೊಂಡು ಬಂದಿದ್ದೀನಿ. ಮೊದಲನೇದಾಗಿ ಇವಾಗ CM ಸಿದ್ದರಾಮಯ್ಯ ಅವರು ಇವತ್ತು ಸ್ವತ್ತು 2.0 ತಂತ್ರಾಂಶಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಜ್ಯಾದ್ಯಂತ 90 ಲಕ್ಷಕ್ಕೂ ಹೆಚ್ಚು ಆಸ್ತಿಗಳು ಇದೀಗ ಮಾನ್ಯತೆ ಪಡೆಯಲಿದೆ. ಆಡಳಿತಾತ್ಮಕ ಮತ್ತು ತಾಂತ್ರಿಕ ಸಮಸ್ಯೆಗಳೇನಾದರೂ ಎದುರಾದರೆ ಈ ಒಂದು ಸಂದರ್ಭದಲ್ಲಿ ಕಾಲ್ ಸೆಂಟರ್ನ ಓಪನ್ ಮಾಡಿದರೆ ಅದು ಯಶವಂತಪುರದಲ್ಲಿ ಸ್ಥಾಪನೆ ಆಗಿದೆ. ಹಾಗೆ ಈ ಸ್ವತ್ತಿಗೆ ನಾವು ಅಪ್ಲೈ ಮಾಡಿ 15 ದಿನಗಳಲ್ಲಿ ಈ ಸ್ವತ್ತು ನಮ್ಮ ಕೈ ಸೇರುತ್ತೆ. ಇನ್ನು ಏಕದಿನ ಸರಣಿ ಏನು ಶುರುವಾಗಿದೆ. ಇದರಲ್ಲಿ ಮೊದಲನೇ ದಿನ ಭಾರತ ದಕ್ಷಿಣ ಆಫ್ರಿಕಾದ ವಿರುದ್ಧ ಜಯ ಸಾಧಿಸಿದೆ. ನಿನ್ನೆ ಸುದ್ದಿಯಲ್ಲಿ ಹೇಳ್ದಂಗೆ ಇನ್ನು ಶ್ರೀಲಂಕಾದಿಂದ ಬಂದಿರುವಂತಹ ದಿತ್ವ ಚಂಡಮಾರುತ ಇನ್ನು 9 ದಿನಗಳ ಕಾಲ ಮಳೆಯನ್ನು ಸುರಿಸಲಿದ್ದು ಶ್ರೀಲಂಕಾದಲ್ಲಿ ಸಾವಿನ ಸಂಖ್ಯೆ 33ಕ್ಕೆ ಏರಿಕೆ ಆಗಿರುವಂಥದ್ದು. ಮುಂದೆ ಜಪಾನಿನ ಬಿವಾ ಸರೋವರದಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು 10,000 ವರ್ಷ ಹಳೆಯ ಮಡಿಕೆಗಳು ಸಿಕ್ಕಿರುವಂಥದ್ದು. ಅದು ಸುಮಾರು 25 ಸೆಂಟಿಮೀಟರ್ ಎತ್ತರ ಇರುವಂಥದ್ದು. ಸೊ ಇದರ ಮೂಲಕ ಅವರು ಇದು ಜೋಮನ್ ಅವಧಿಗೆ ಸೇರಿದ್ದು ಅಂತ ಹೇಳಿದ್ದಾರೆ. ಮುಂದಿನ ಸುದ್ದಿ, ಇಂದೇನು ನಾಗಾಲ್ಯಾಂಡಲ್ಲಿ ಹಾರ್ನ್ಬಿಲ್ ಉತ್ಸವ ಫೆಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೂ ಮುಂಚೆ ಅಲ್ಲಿ ಏನು ಅಪ್ಲೈ ಆಗಿದೆ PAP ಸಂರಕ್ಷಿತ ಪ್ರದೇಶ ಪರವಾನಗಿ ಅಂತ ಹೇಳಿ, ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್, ಇದರ ನಿಯಮವನ್ನು ಸಡಿಲಗೊಳಿಸಿದ್ದಾರೆ. ಇದರ ರೀಸನ್ ಏನಂತಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅವರು ಸಡಿಲಗೊಳಿಸಿರುವಂಥದ್ದು. ಮೂಲ ಗುರಿ ಏನು ಅಂತಂದರೆ ಪ್ರವಾಸಿಗರ ಒಳಹರಿವನ್ನು ಹೆಚ್ಚಿಸಬೇಕು, ಜೊತೆಗೆ ಸಾಂಸ್ಕೃತಿಕ ವಿನಿಮಯವನ್ನು ಬಲಪಡಿಸುವಂತಹ ಉದ್ದೇಶವನ್ನು ಇದು ಹೊಂದಿದೆ. ಇನ್ನಷ್ಟು ಈ ರೀತಿಯ ವಿಡಿಯೋಗಳಿಗಾಗಿ ನಿರಂತರ ಯೂಟ್ಯೂಬ್ ಚಾನಲ್ನ ಸಂಪರ್ಕದಲ್ಲಿರಿ. ಧನ್ಯವಾದಗಳು.